ಬಿಸಿಬೇಳೆ ಬಾತ್ ಸವಿಯಲು ಸಿದ್ಧ. ಲಾಸ್ಟಿಗೆ ನೀವು ಬೇಕಿದ್ರೆ ತುಪ್ಪ ಸಹ ಹಾಕ್ಬೋದು. ನಾನಿಲ್ಲಿ ತುಪ್ಪ ಕೂಡ ಹಾಕ್ತಿದ್ದೇನೆ. ನೋಡಿ ಗೈಸ್, ನಾವೇ ಅಡಿಗೆ ಮಾಡಲಿಕ್ಕೆ ಹೋದರೆ ಇಷ್ಟೆಲ್ಲ ಕೆಲಸ ಇರುತ್ತೆ. ವಾಪಸ್ ಪಾತ್ರೆ ತೊಳಿಬೇಕು. ಗೈಸ್, ಏನು ಗೊತ್ತಾ, ನಮ್ಮ ಈ ಕಡೆ ಎಲ್ಲ ಈ ಬಿಸಿಬೇಳೆ ಬಾತ್ ಅಂತ ರೆಸಿಪಿಯನ್ನೆಲ್ಲ ಮಾಡೋದು ಕಮ್ಮಿ. ಸೊ ನನ್ನ ಅಜ್ಜ ಇದನ್ನು ನೋಡಿ, ಇದು ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಒಂದರಲ್ಲಿ ಮಾಡೋದಲ್ಲ, ದನಗಳಿಗೆ ನೋಡಿ ಮಡ್ಡಿ ಅಂತ ಕೊಡ್ತಾರೆ. ಎಲ್ಲ ಮಿಕ್ಸ್ ಮಾಡಿ ತರಕಾರಿಗಳನ್ನು, ಅನ್ನ ಎಲ್ಲ ಮಿಕ್ಸ್ ಮಾಡಿ ದನಗಳಿಗೆ ದಿವಸಕ್ಕೆ 2 ಸತಿ ಕೊಡ್ತಾರೆ ಆಯ್ತಾ ಮನೆಯಲ್ಲಿ. ಸೊ ಇದು ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಅಜ್ಜ ಯಾಕೆ ಹೇಳಿದ್ರೆ, ನಮ್ಮ ಕಡೆ ಇಷ್ಟೆಲ್ಲ ಮಾಡಲ್ಲ, ಪಲಾವ್ ಅಂಥದ್ದೇ ಮಾಡೋದು, ಪಲಾವ್ ಟೊಮೆಟೊ ಬಾತ್ ಅಂಥದ್ದೇ ಮಾಡೋದಲ್ಲ. ಸೊ ಅಜ್ಜ ಅಲ್ಲೇ ನೋಡಿ ಗಾಯ್ಸ್, ಕಂಡಾಪಟ್ಟೆ ಮಳೆ ಬರ್ತೈತೆ ನೋಡಿ. ಜೋರಾಗಿಂದಲೂ ಬರ್ತಾ ಇದೆ, ಸ್ಟಾಪೇ ಇಲ್ಲ ಮಳೆಗೆ. ನಾನ್ ಸ್ಟಾಪ್ ಮಳೆ ಇದೆ. ಓ ದೇವ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ಕ್ಯೂ ಬಾಕ್ಸ್ ಆಫೀಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಹಾಗೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಲೆಟ್ಸ್ ಗೋ ಗೈಸ್. ಈಗ ನಾನು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾ ಹೋಗ್ತೀನಿ. ಎಲ್ಲ ರೆಡಿ ಆಯಿತು. ಸೊ ನಾನಿಲ್ಲಿ 1.5 ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ. ಹಾಗೆ 3/4 ಗ್ಲಾಸ್ ಆಗುವಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬಟಾಣಿನ ತಗೊಂಡಿದ್ದೀನಿ. ಈ ತರಕಾರಿ ನೋಡೋದಿದ್ರೆ ಟೊಮೆಟೊ, ಈರುಳ್ಳಿ, ಹಾಗೆ ಕ್ಯಾರೆಟ್, ಬೀನ್ಸ್, ಬಟಾಟೆ, ಹಾಗೆ ಇಲ್ಲಿ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಗೂ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಇಲ್ಲಿ ಸಾಸಿವೆ ಇದೆ. ಹಾಗೆ ಇದು ಆಪ್ಷನಲ್, ಕಡಲೆ ಸಹ ಹಾಕ್ಬೋದು, ಆಪ್ಷನಲ್ ಇದು. ಅದಾದಮೇಲೆ ಇಲ್ಲಿ ಹುಣಸೆ ಹಣ್ಣಿನ ರಸನ ತಗೊಂಡಿದ್ದೀನಿ. ಇಲ್ಲಿ ಅರಿಶಿನ, ಉಪ್ಪು, ಬಿಸಿಬೇಳೆ ಬಾತ್ ಪೌಡರ್, ಖಾರದ ಪುಡಿ, ಹಾಗೆ ಎಣ್ಣೆನ ತಗೊಂಡಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ ಗೈಸ್. ನಾನಿವಾಗ ಇಲ್ಲಿ 4.5 ಗ್ಲಾಸ್ ಆಗುವಷ್ಟು ನೀರನ್ನು ಕುಕ್ಕರಿಗೆ ಹಾಕ್ತಿದ್ದೇನೆ. ಕುಕ್ಕರ್ ಫುಲ್ ಬಿಸಿ ಆದಮೇಲೆ ನೀರನ್ನು ಹಾಕಬೇಕು ಗೈಸ್. ಇವಾಗ ನೋಡಿ, ನಾನು ತರಕಾರಿಯನ್ನು ಹಾಕ್ತಿದ್ದೇನೆ. ಇದರಲ್ಲಿ ನೀವು ಬಟಾಟೆ, ಕ್ಯಾರೆಟ್ ಹಾಗೆ ಬೀನ್ಸ್ ಅನ್ನು ಮಾತ್ರ ಹಾಕಬೇಕು. ಹಾಗೆ ಬಟಾಣಿಯನ್ನು ಹಾಕ್ತಿದ್ದೀನಿ. ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬಟಾಣಿ ಇದೆ. ಈಗ ನಾನಿಲ್ಲಿ ಚೂರೆಣ್ಣೆನ ಹಾಕ್ತಿದ್ದೀನಿ ಗೈಸ್. ಇಲ್ಲಿ ನಾನೀಗ ತರಕಾರಿಗೆ ಬೇಯಲಿಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಹಾಗೆ ಇಲ್ಲಿ ಅಕ್ಕಿನ ಹಾಕ್ತಿದ್ದೀನಿ. ಗೈಸ್, ಇಲ್ಲಿ ನಾನು 1.5 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಈಗ ಇಲ್ಲಿ 3/4 ಗ್ಲಾಸ್ ಆಗುವಷ್ಟು ತೊಗರಿಬೇಳೆಯನ್ನು ಹಾಕ್ತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ.
ಈಗ ನಾನು ಮುಚ್ತಿದ್ದೀನಿ. ಇದೀಗ 2 ವಿಷಲ್ ಆದರೆ ಸಾಕಾಗ್ತದೆ. ಅಂದರೆ ತುಂಬ ತರಕಾರಿ ಬೇಯೋದು ಬೇಡ, ಅಂದರೆ ಸಂದಾಗುದಿಲ್ಲ ತಿನ್ನಲಿಕ್ಕೆ. ಮೀಡಿಯಮ್ ಅಲ್ಲಿ, ಜಾಸ್ತಿ ಬೇಯುವುದು ಬೇಡ, ಕಮ್ಮಿ ಬೇಯುವುದು ಬೇಡ, ಹಾಗೆ ನಾವು ಇಡಬೇಕು. 2 ವಿಷಲ್ ಆದಮೇಲೆ ಆಫ್ ಮಾಡಬೇಕು ಇದನ್ನು. ಗೈಸ್ ಇದಿಲ್ವಾ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 2 ವಿಷಲ್ ಬರಿಸಿದ್ರೆ ಸಾಕಾಗ್ತದೆ. ಈಚೆ ಸೈಡಲ್ಲಿ ನಾವು ಇಲ್ಲಿ ನಾವು ಒಂದು ಬಣಲೆಯಲ್ಲಿಟ್ಟು ಅದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕುತ್ತೇವೆ. ನಾನಿಲ್ಲಿ ಎಣ್ಣೆಯನ್ನು ಹಾಕ್ತಿದ್ದೇನೆ. ಎಣ್ಣೆ ಹಾಕಿ ಆದ್ಮೇಲೆ ಫಸ್ಟಿಗೆ ಅದಕ್ಕೆ ನೀವು ಕಡಲೆಯನ್ನು ಹಾಕಬೇಕು. ಕಡಲೆ ಆಪ್ಷನಲ್, ಇದ್ರೆ ಮಾತ್ರ ಟೇಸ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಗೈಸ್ ಇವಾಗ ಇಲ್ಲಿ ನಾನು ಸಾಸಿವೆಯನ್ನು ಹಾಕ್ತಿದ್ದೇನೆ. ಸಾಸಿವೆ ಚಟ್ಪಟ್ ಸರಿ ಆದ್ಮೇಲೆ ಚಟ್ಪಟ್ ಹಾಕ್ತಿಲ್ಲ, ಅದಾದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತೆ ಮೆಣಸಿನಕಾಯಿನ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಈರುಳ್ಳಿಯನ್ನು ಹಾಕ್ತಿದ್ದೇನೆ. ಈರುಳ್ಳಿ ಅಲ್ವಾ, ಗೋಲ್ಡನ್ ಕಲರ್ ಬರುವವರೆಗೂ ನಾವು ಸಣ್ಣ ಮಾಡಿ ಫ್ರೈ ಮಾಡಬೇಕು. ಈರುಳ್ಳಿ ಬೇಗನೆ ಫ್ರೈ ಆಗಲಿಕ್ಕೆ ಉಪ್ಪನ್ನು ಹಾಕ್ತಿದ್ದೇನೆ. ಮತ್ತೆ ಬೇಕಿದ್ರೆ ನೀವು ಉಪ್ಪು ಜಾಸ್ತಿ ಕಮ್ಮಿ ನೋಡಿಕೊಂಡು ಹಾಕ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇಲ್ಲಿ ನಾನು ಸ್ವಲ್ಪ ಅರಿಶಿಣವನ್ನು ಹಾಕ್ತಿದ್ದೇನೆ.
ಪ್ಯಾಕೆಟಲ್ಲಿ ಪೌಡ್ರ್ ಫುಲ್ ಹಾಕಿಕೊಳ್ಬೇಕು. ಈಗ ನಾನು ಇಲ್ಲಿ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಿದ್ದೇನೆ. ಇನ್ನಿದು ಒಂದೆರಡು ನಿಮಿಷ ಅಷ್ಟೇ ಚೆನ್ನಾಗಿ ಕುದಿಬೇಕು. ಜಾಸ್ತಿ ಹೊತ್ತು ಕುದಿಸಬೇಡಿ. ಈಗ ನೀವು ಫ್ರೈ ಮಾಡಿದ್ದಲ್ವಾ ಅದನ್ನು ನೀವು ಕುಕ್ಕರ್ಗೆ ಅಂದರೆ ಬೇಯಿಸಲಿಕ್ಕೆ ಇಟ್ಟಿದ್ರಲ್ಲ ಅದಕ್ಕೆ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೀರು ಹಾಕ್ಕೊಳ್ಬೇಕು. ಓಕೆ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟಕ್ಕೆ ನೀವು ನೀರು ಹಾಕ್ಕೊಳ್ಬೇಕು. ಹಾಗೆ ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷದವರೆಗೆ ಚೆನ್ನಾಗಿ ಕುದಿಸಬೇಕು. ಇವಾಗ ಇಲ್ಲಿ ನೀರು ಹಾಕಿಕೊಂಡು ಮತ್ತೆ ಉಪ್ಪು ಖಾರ ನೋಡಿಕೊಂಡು ವಾಪಸ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ನೋಡಿ ಗಾಯ್ಸ್, ಕಂಡಾಪಟ್ಟೆ ಮಳೆ ಬರ್ತೈತೆ ನೋಡಿ. ಜೋರಾಗಿಂದಲೂ ಬರ್ತಾ ಇದೆ, ಸ್ಟಾಪೇ ಇಲ್ಲ ಮಳೆಗೆ. ನಾನ್ ಸ್ಟಾಪ್ ಮಳೆ ಇದೆ. ಓ ದೇವ. ಬಿಸಿಬೇಳೆ ಬಾತ್ ಸವಿಯಲು ಸಿದ್ಧ. ಲಾಸ್ಟಿಗೆ ನೀವು ಬೇಕಿದ್ರೆ ತುಪ್ಪ ಸಹ ಹಾಕ್ಬೋದು. ನಾನಿಲ್ಲಿ ತುಪ್ಪ ಕೂಡ ಹಾಕ್ತಿದ್ದೇನೆ. ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ಬಾಯ್. ನೋಡಿ ಗೈಸ್, ನಾವೇ ಅಡಿಗೆ ಮಾಡಲಿಕ್ಕೆ ಹೋದರೆ ಇಷ್ಟೆಲ್ಲ ಕೆಲಸ ಇರುತ್ತೆ. ವಾಪಸ್ ಪಾತ್ರೆ ತೊಳಿಬೇಕು. ಗೈಸ್, ಏನು ಗೊತ್ತಾ, ನಮ್ಮ ಈ ಕಡೆ ಎಲ್ಲ ಈ ಬಿಸಿಬೇಳೆ ಬಾತ್ ಅಂತ ರೆಸಿಪಿಯನ್ನೆಲ್ಲ ಮಾಡೋದು ಕಮ್ಮಿ. ಸೊ ನನ್ನ ಅಜ್ಜ ಇದನ್ನು ನೋಡಿ, ಇದು ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಒಂದರಲ್ಲಿ ಮಾಡೋದಲ್ಲ. ದನಗಳಿಗೆ ನೋಡಿ ಮಡ್ಡಿ ಅಂತ ಕೊಡ್ತಾರೆ. ಎಲ್ಲ ಮಿಕ್ಸ್ ಮಾಡಿ ತರಕಾರಿಗಳನ್ನು, ಅನ್ನ ಎಲ್ಲ ಮಿಕ್ಸ್ ಮಾಡಿ ದನಗಳಿಗೆ ದಿವಸಕ್ಕೆ 2 ಸತಿ ಕೊಡ್ತಾರೆ ಆಯ್ತಾ ಮನೆಯಲ್ಲಿ. ಸೊ ಇದು ಹಾಗೆ ನೋಡಲಿಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಅಜ್ಜ ಯಾಕೆ ಹೇಳಿದ್ರೆ, ನಮ್ಮ ಕಡೆ ಇಷ್ಟೆಲ್ಲ ಮಾಡಲ್ಲ, ಪಲಾವ್ ಅಂಥದ್ದೇ ಮಾಡೋದು. ಪಲಾವ್, ಟೊಮೆಟೊ ಬಾತ್ ಅಂಥದ್ದೇ ಮಾಡೋದಲ್ಲ.